ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ, ಆದ್ರೆ ಅಪಾಯ ಇನ್ನೂ ತಪ್ಪಿತಲ್ಲ. ವಿಶ್ವದಿಂದಲೇ ಪೋಲಿಯೋ ರೋಗ ಸಂಪೂರ್ಣವಾಗಿ ನಿರ್ಮೂಲನೆ ಆಗುವವರೆಗೂ ನಾವು ಜಾಗೃತರಾಗಬೇಕು. 5 ವರ್ಷದ ಮಕ್ಕಳಿಗೆ ಈ ಹಿಂದೆ ನೀವು ತುಂಬಾ ಸತಿ ಪೋಲಿಯೋ ಲಸಿಕೆನ ಹಾಕ್ಸಿರ್ಬೋದು. ಆದ್ರೆ ಇದೇ ಜೂನ್ 28ನೇ ತಾರೀಕು ಭಾನುವಾರ ಮತ್ತೊಮ್ಮೆ ಪೋಲಿಯೋ ಲಸಿಕೆನ ಹಾಕ್ಸೋದನ್ನ ಮರಿಬೇಡಿ. ನಿಮ್ಮ ಹತ್ತಿರದ ಪೋಲಿಯೋ ಬೂತ್ ಅಲ್ಲಿ ಉಚಿತವಾಗಿ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ. 5 ವರ್ಷದೊಳಗಿನ ಮಕ್ಕಳಿಗೆ ಹಿಂದೆ ಎಷ್ಟೇ ಸಲ ಲಸಿಕೆ ಹಾಕಿಸಿದರು, ಇಂದು ಮತ್ತೆ 2 ಹನಿ ತಪ್ಪದೆ ಹಾಕಿಸಿ. ಪೋಲಿಯೋ ಹನಿ ಸಂಪೂರ್ಣ ಸುರಕ್ಷಿತ. ನಿಮ್ಮ ಮನೆಯ ಹತ್ತಿರವೇ ಬೂತ್ ತೆರೆಯಲಾಗಿದೆ. ಅಂಗನವಾಡಿ ಶಾಲಾ ಕೇಂದ್ರಗಳಲ್ಲಿ ಲಸಿಕೆ ನಿಮ್ಮನ್ನೇ ಕಾಯುತ್ತಿದೆ. ಜೂನ್ 28 ಮರೆಯಬೇಡಿ, 2 ಹನಿ ಕೆಳಗಿನ ಮಕ್ಕಳಿದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಇದೇ ತಿಂಗಳು 28ನೇ ತಾರೀಕು ಅಂದ್ರೆ ಬರೋ ಭಾನುವಾರ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ನಡೀತದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಅಂಗನವಾಡಿಗೆ ಹೋಗಿ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕಿಸಿ. ಮತ್ತೆ ತುಂಬಾ ಜನ ಪೇರೆಂಟ್ಸ್ ಗೆ ಡೌಟ್ ಇರುತ್ತೆ, ಸರ್ ನನ್ನ ಮಗುಗೆ ವ್ಯಾಕ್ಸಿನೇಷನ್ಸ್ ನ ಹಾಕ್ಸ್ತಾ ಇದ್ದೀನಿ, ಆದ್ರೂ ಕೂಡ ಯಾಕೆ ಈ ಪೋಲಿಯೋ ಲಸಿಕೆನ ಹಾಕಿಸ್ಬೇಕು ಅಂತ. ನೀವು ಹಾಕಿಸುವಂತ ವ್ಯಾಕ್ಸಿನೇಷನ್ ನಿಮ್ಮ ಮಗುಗೆ ಮಾತ್ರ ಪ್ರೊಟೆಕ್ಷನ್ ಕೊಡುತ್ತೆ. ಆದ್ರೆ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ ಅಲ್ಲಿ ಹಾಕುವಂತ ವ್ಯಾಕ್ಸಿನೇಷನ್ ಇಡೀ ಮಕ್ಕಳ ಕಮ್ಯುನಿಟಿಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ನೋಡಿ, ಪೋಲಿಯೋ ವೈರಸ್ ಏನಾದ್ರು ಒಂದು ಮಗುಗೆ ಅಟ್ಯಾಕ್ ಆಯ್ತು ಅಂದ್ರೆ ಈಸಿಯಾಗಿ ತುಂಬಾ ಜನ ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರನೇ ಪೋಲಿಯೋ ವ್ಯಾಕ್ಸಿನ್ ಹಾಕಿದ್ಮೇಲೆ ಅವ್ರ ಬೆರಳಿಗೆ ಮಾರ್ಕ್ ಮಾಡ್ತಾರೆ, ಮತ್ತೆ ಮನೆಗೆ ಬಂದು ಚೆಕ್ ಮಾಡ್ತಾರೆ ಮಕ್ಕಳು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದಾರಾ ಇಲ್ವಾ ಅಂತ. ಸೊ ದಯವಿಟ್ಟು ಪೋಲಿಯೋ ವ್ಯಾಕ್ಸಿನೇಷನ್ ಹಾಕ್ಸಿ ಮಿಸ್ ಮಾಡಲೇಬೇಡಿ. ಈ ಪೋಲಿಯೋ ವ್ಯಾಕ್ಸಿನ್ ಕಂಡಿದ್ದು ಮೆಡಿಕಲ್ ಹಿಸ್ಟ್ರಿ ಒಂದು ದೊಡ್ಡ ಸಾಧನೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಹಿಂದೆ ಎಷ್ಟು ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಸಹ ಜೂನ್ 28ರಂದು ಉಚಿತವಾಗಿ 2 ಹನಿ ಪೋಲಿಯೋ ಹನಿ ತಪ್ಪದೆ ಹಾಕಿಸಿರಿ. ಪೋಲಿಯೋ ಹನಿಯು ಸಂಪೂರ್ಣ ಸುರಕ್ಷಿತವಾಗಿದೆ. ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆಗೆಯಲಾಗಿರುತ್ತದೆ. ಭಾರತವು ಪೋಲಿಯೋ ಮುಕ್ತ ದೇಶವಾಗಿದೆ. ಪೋಲಿಯೋ ವಿರುದ್ಧ ನಿರಂತರ ಗೆಲುವನ್ನು ಮುಂದುವರಿಸಲು ನಮ್ಮ ಜೊತೆ ಕೈಜೋಡಿಸಿ. ತಪ್ಪದೆ ಮರೆಯದಿರಿ. ಜೂನ್ 28